ಅತ್ತೆ ಅತ್ತೆ ಇವಳೊಬ್ಬಳು ಯಾವಾಗ ನೋಡಿ ಇವಳದಂತ ತಾಳ ಮಾಡ್ತ ಏನೇ ಅತ್ತೆ ಬಾತ ಇಲ್ಲಿ. ಅತ್ತೆ ನಾನು ತೋಟದಾಗ ಕೆಲಸ ಮಾಡಕ್ ಬರ್ತೀನಿ. ಓಲಿ ಬಿಡು, ಒಳ್ಳೆ ಬುದ್ಧಿ ತೊತ್ತಾ. ಬೆಳಗ್ಗೆ ಅವನು ಹೋಗೋ ಪತ್ಗೆ ಹೆಂಗೋ ಅಡುಗೆ ಮಾಡಿರ್ತೀಯಲ್ಲ, ನಾ ಜೊತೆ ನಿಂತು ನನ್ನ ಜೊತೆಗೆ ಬಂದಿರುವ. ಆಮೇಲೆ 12 ಗಂಟೆ 1 ಗಂಟೆಗೆಲ್ಲ ಬಂದ್ಬಿಡೋಣ. ಅದಕ್ಕೆ ಇವಾಗ ಒಂದು ಕೆಲಸ ಮಾಡ್ಬೇಕತ್ತೆ ನೀನು. ನಾನು ಇವಾಗ ಫೋನಾಗ ಜ್ಯೋತಿಷಿಗಳು ಹೇಳಿದ್ರು ಏನಂತ? ಯಾಕೋ ನರಗಳೆಲ್ಲ ವೀಕ್ ಆಗ್ಬಿಟ್ಟವತ್ತೆ, ಯಾಕಂತ ತಿಳಿದು. ಹೌದಾ? ಆಪಾಚಿ ಕಣ ಓಣ ನರಿಯೇ ತೋತಾನ ತಾತಿಳಕ. ಅಯ್ಯೋ ಹಂಗೆಲ್ಲ ಮಾಡಿದ್ರೆ ಮೇಲಾಗಲ್ಲಂತತ್ತೆ. ಮಾತ್ರೆಗೆ ಪವರ್ ಇರೋವರೆಗೂ ಹಂಗಿರ್ತದಂತೆ, ತಿರ್ಗಾ ಕಮ್ಮಿ ಆಗ್ಬಿಡ್ತದಂತೆ. ಅಂದಳಲ್ಲ ಹೇಳೋದು ನೀನು. ಮಾತಿಳು ಪವರ್ ಇರೋವರೆಗೂ ಚೆನ್ನಾಗಿರ್ತೀನಿ, ಆಮೇಲೆ ಜಾತಿ ಆಗುತ್ತದೆ ಅಂತ ಹೇಳೋದು. ಯಾವ್ದೋ ಒಂದು ಅದಕ್ಕೆ ಇವಾಗ ಜ್ಯೋತಿಷಿಗಳು ಏನ್ ಹೇಳಿದ್ರು ಅಂದ್ರೆ, ಏನ್ ಹೇಳಿದ್ರು? ದೊಡ್ಡದೊಂದು ತಾಮ್ರದ್ದು ಅಂಡೆ ಎತ್ಕೊಂಬಂದು ನಾನು ಅದ್ರಾಗ ನೀರು ತುಂಬಿಸಿಕ್ಬಿಟ್ಟು ದಿನ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಕೊಂಡವಾಗ ಒಂದೊಂದು ಚಮಚ ತುಂಬಾ ನೀರು ಕುಡಿದ್ಬಿಟ್ರೆ ದಿನಕ್ಕೆ 2 ಟೈಮು ನರಗಳೆಲ್ಲ ಸ್ಟ್ರಾಂಗ್ ಆಗ್ಬಿಡ್ತಾವಂತೆ. ಅಚ್ಚನಾ ಬಿರು ನಮ್ಮನೆಗೆ ಅಚ್ಚಮ್ಮದ ತೊತ್ತೀನಿ ಅಳಗ ತುಂಬಿತ್ತ ನೀರು. ಇಲ್ಲ ಅತ್ತೆ, ಹಂಗಾಗಲ್ಲ, ಚೊಂಬುಗಿಂಬಗ ಆಗಲ್ಲ ಅತ್ತೆ, ದೊಡ್ಡದು ಅಂಡನೇ ಬೇಕು. ಅಂದ ಅತ್ತೆ ಕೊಡತ್ತೆ ಅಂಡ. ನಾನು ಒಳಗೆ ಕತ್ಕೊಂಡೋಗಿ ಇಕ್ಕಂಡ್ಮೇಲೆ ನೀವು ಅದ್ರಾಗ ಏನೈತೆ ಏನಿಲ್ಲ ಅದೇನು ನೋಡ್ಕೊಡ್ದು ನಿಮ್ ತಿರ್ಗಿ ಯಾವತ್ತೂ ನನ್ನ ಕೇಳ್ಕೊಡ್ದು. ಹೌದೇನೆ? ನೀನೇ ಇತ್ತಾಣ ಅಂತೇನು ಬೇಡ, ಆಡು ನಮ್ಮನೆಗೆ ಇಲ್ಲಲೇ ಅಂದ. ಎಂತ ಕೆಲಸ ಆಯ್ತು ಅತ್ತೆ? ನಾನು ನಾಳೆಯಿಂದನೇ ಕೆಲ್ಸಕ್ಕೆ ಬರೋಣ ಅಂತ ಅನ್ಕೊಂಡಿದ್ನಿ. ಎಂತ ಕೆಲಸ ಆಗೋಯ್ತು ಅತ್ತೆ? ಏನನ ಮಾಡಿ ಇವತ್ತು ನಂಗೆ ಅಂಡ ಬೇಕೇ ಬೇಕು ಅತ್ತೆ. ನಮ್ಮ ಮನೆಗೆ ಅದೇ ಈತ ಮಗು ಮುಂಚೆ ನೀರೆಲ್ಲ ಇತ್ತಲ್ಲ ಅದಕ್ಕ ಹಾಕಿಡು. ಆಮೇಲೆ ನಮ್ಮ ಲಪ್ಪನ ಇವಾಗ ತೋಳಾಡು ಗಿಡಾಡು ಹಾಕವನೆ, ಅದು ತಿತ್ತಾಕೂತವಳೆ ಈತ ಮಗು. ವಾಪಸ್ ಕೊಡಲ್ಲ ಅತ್ತೆ ನಾನು. ವಾಪತ್ತು ಕೊರೇನ ಓಯ ನೀನು? ಈಸ್ಕೊಂಬರ್ತೀನಿ. ಏನು ನಡೋಗಳು ವೀಕಡೆ ಅಂತೆ ಇವಳ್ಕ ಅಂದಣಾಗಿ ನೀರು ಕೂರ್ರೆ ತೊಳತವಂತೆ ಕೂರೇನೆ ಬರು. ಇವ್ರು ಯಾರವ್ರಪ್ಪ? ಅಜ್ಜಿ, ಅಂಬುಜಜ್ಜಿ ಯಾರು? ನಾನಜ್ಜಿ ಚರಣ್ಯ. ಏನು ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಅಯ್ಯೋ ಅಜ್ಜಿ, ನಮ್ಮ ಅತ್ತೆ ಹೇಳಿದ್ದು ಅಂಡ ಕೊಡ್ಬೇಕಂತೆ ತಾಮ್ರದ್ದು. ಏನಕ್ಕಂತೆ? ಅದೇನಕ್ಕೋ ನಂಗೆ ತಿಳಿದಮ್ಮ, ಕೊಡು. ನಮ್ಮ ಅತ್ತೆ ಹೇಳಿದ್ದು ಕೊಡ್ಬೇಕಂತ. ನನ್ನ ಮಗಳನ್ನ ಕಳ್ಸೋಗು. ಇವತ್ತು 20-22 ಸಾವಿರ ರೂಪಾಯಿ ಆಗ್ತದೆ ಅಷ್ಟು ತಪ್ಪನ ಅಂಡ. ನಾನು ನಿನ್ನ ಹೆಂಗೆ ನಂಬಿಕೊಳ್ಳಿ? ಅಮ್ಮ ತಾಯಿಯ ನೀನು ಅಂಡ ನೆತ್ಕೊಂಡು ನಾನೇನೆಲ್ಲೂ ಓಡಾಗಲ್ಲ. ಕೊಡ್ತೀನಿ. ಅದು ಏನಕ್ಕ ಅಂತ ಹೇಳಿ. ಏನಕ್ಕ ಎತ್ತ ಅದೆಲ್ಲ ಕತೆ ನಿಂಗೆ ಕೇಳಕ್ಕಾಗಲ್ಲ. ನಮ್ಮ ಅತ್ತೆ ಹೇಳಿದ್ದು ನೀನು ಅಂಡ ಕೊಡ್ಬೇಕಂತೆ. ಅದ್ಯಾರನೇ ಕಳ್ಳಿ ಅನ್ಕೊಂಬಿಡ್ತಾ ಇದೆಯಾ ಲೇ ರಾಧಿ? ದೊಡ್ಡ ಕಳ್ಳಿ ನೋಡ ಸುಪ್ನತಿ ಏನ್ ಕೆಲಸ ಮಾಡ್ಕೊಂಬಂದ್ಲೆ ನಿಮ್ಮ ಮನೆಗ? ಅವ್ರ ಕತೆ ಕಟ್ಕ ನಾನು ಅವ್ರ ಮನೆ ಬಾಕಿ ಹೆಂಗದೆ ಅಂತ ಇವತ್ತು ಹಿಂಗೆ ಬಗ್ಗೆ ನೋಡಿಲ್ಲ. ನಾನೇನು ಗೊತ್ತೀನಿ ಅವ್ರ ಮನೆಗ ನಮ್ಗ ಅವ್ರ ಏನು ಸಂಬಂಧ? ನಮ್ಕ ಸಂಬಂಧ ಇರೋದು. ಅವ್ರ ಮನೆಗೆ ನಾನೇ ಗೊತ್ತೀನಿ. ಹೌದೇ? ಇವತ್ತು ಹೋಗಿ ಇಲ್ಲೇನೆ ಅಜ್ಜ, ನಿಂಗೇನು ಅರ್ಥ ಆಗ್ತಾ ಇಲ್ಲ? ನಾನು ಕನ್ನಡದಾಗ ಹೇಳ್ತಾ ಇರೋದು. ಅವ್ರಕ ನಮ್ಕ ಏನು ಸಂಬಂಧ? ಅವ್ರು ಯಾರೋ ನಾವ್ಯಾರೋ? ನಮ್ಕ ನಿಮ್ಕ ಸಂಬಂಧ ಇರೋದು. ಅಂಬುಜಮ್ಮನ್ಕ ನಮ್ಕ ಸಂಬಂಧ, ಗೌರಮ್ಮನ್ಕ ನಮ್ಕ ಏನು ಸಂಬಂಧ? ಆಯ್ಮನ್ ಮನೆ ಬಾಗಿಲಿಗೆ ನಾನೇನು ಹೋಗ್ಲಿ? ಅವ್ರಕ ನಮ್ಕ ಏನ ಸಂಬಂಧ? ಕೊಡಜ್ಜಿ ನೀನು ಕೊಡಜ್ಜಿ ತಾಮ್ರ ತಂಡೆ ಕೊಡ್ತೀನಿ. ಕೊಡ್ಲಿ ಹೋಗ್ಬಿಟ್ಟು ಅಗ್ಗಬೇಕ ಆ ಅಂಡ ತುಂಬ್ಕೊಂಬಂದ್ಬಿಡ್ತೀನಿ. ಶೀಲಿಗ್ಲಾಗ ತುಂಬಿಕ್ಕಿದ್ರೆ ಏನು ಎತ್ತ ಅಂತ ಕೇಳ್ತಾರೆ. ಇವಾಗ ನಮ್ಮ ಅತ್ತೆ ಕೇಳಿದ್ದೀನಿ, ನಮ್ಮ ಅತ್ತೆ ಬಿಟ್ಟರೆ ಇನ್ನು ಯಾರು ಬರ್ತಾರೆ? ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ದಿನ ಒಂದೊಂದು ಕಾಸು ಒಂದೊಂದು ಒಡವೆ ಎತ್ಕೊಂಡೋಗಿ ಮಾರ್ಬಿಟ್ಟು ಏನು ಬೇಕೋ ಅದೆಲ್ಲ ತಗೊಂಡು ಮೆರಿತೀನಿ ನೋಡು. ಈ ಅಂಡ ಒಳಗೆ ತುಂಬಿಕೊಂಡ್ಬಿಡ್ತೀನಿ. ಮುಚ್ಚಳೆ ಬಾಯಲೆ ಕುಂಬಳಕಾಯಿ ಕುಕ್ಬಿಡ್ತೀನಿ ನೋಡಪ್ಪ. ದಮ್ ಅಂತ ಹೊಡೆದಬಿಡ್ಬೇಕು. ನೀನ್ಯಾವಳೆ? ಹೋಗಿ ನಿಮ್ಮ ಮನೆ ಹತ್ರಕ್ಕೆ ನೀನು. ನಿಮ್ಮ ಅಪ್ಪನ ಕಟ್ಟವನ ಮನೇನ ಇದ್ದಳೆ. ಇದೇನಜ್ಜಿ, ನಾನು ನೀನು ಇಬ್ರು ಕುತ್ಕೊಂಬೋದು? ಅಷ್ಟು ದಪ್ಪ ಅದ ಅಂಡ? ಎತ್ಕೊಂಡು ಹೋಗು. ಬಿಡಜ್ಜಿ ಬಿಡು. ಏನ್ ಕೇಳಿ ಅಂಡ? ಅಯ್ಯೋ ಅದೇನೋ ತಿಳಿದು ನಮ್ಮ ಅತ್ತೆ ಇಸ್ಕೊಂಬಂತಂದು ಇಸ್ಕೊಂಬತ್ತಾ ಇದ್ದೀನಿ. ಸರಿ ಎತ್ಕೊಂಡು ಹೋಗು. ಯಾವಾಗ ತಂದ್ಕೊಡ್ತೀಯಾ? ಎಲ್ಲ ಖಾಲಿ ಆಗೋದ್ಮೇಲೆ ತಂದ್ಕೊಡ್ತೀನಿ ಬಿಡು. ಏನ ನಿನ್ನ ಮಗಳ ಹತ್ರ ಎಲ್ಲ ಕೇಳ್ಕೊಂಬರ್ಲ ನಾನು. ಇವಾಗ ಹೋಗಿ ಕೇಳ್ಬಿಟ್ಟು ಹೇಳ್ತೀನಿ ಬಿಡು. ಕಾರುನೇ ಆಯ್ತದ್ಲ ಅವಳ ಹಾಸ್ಪಿಟ್ಲಿಗೆ ಹೋಗೋಳೆ. ಏನಮ್ಮ ಅವಳ ಮಗ ನೋಡ್ತಾ ಇದ್ರೆ ಹೆಣ್ಣು ಮಗು ಆಗಂಗದೆ? ಹೆಣ್ಣು ಮಗು ನಾನಾಗ್ಲಿ ಗಂಡು ಮಗು ನಾನಾಗ್ಲಿ ಬಿಡೆ, ನನ್ನ ಮೊಮ್ಮಗಳ್ಗ ಯಾವ್ದಾದ್ರೆ ಏನು? ಅದು ಸರಿ ಅನ್ನು. ನೀನು ಮಿಕ್ಕನಾದವ್ರಿಗೆ ಮಾತ್ರ ಎತ್ಕೊಂಡು ತೂರ್ತಾ ಇರ್ತೀಯ ಗಾಳಿಗ. ಮೊಮ್ಮಗಳಲ್ಲ ಎಷ್ಟನಾಗ್ಲಿ ಬಿಟ್ಕೊಡ್ತೀಯಾ? ಅಯ್ಯ ನೀನು ಹೋಗಿ ಬಿತ್ರಿ ಹೋಗು. ಇವಳೊಬ್ಳು ಲೇ ಎಲ್ಲ ನಿಮ್ಮ ಅಜ್ಜಿ ಲೇ ಕುಂಬಳಕಾಯಿ ಎಲ್ಲೇ? ಡುಮ್ಮಿ ಅದೇ ನೀನು ಒಬ್ಬಳನ್ನ ಬಿಟ್ಬಿಟ್ಟು ಹೊರಟೋಗೋಳೆ. ನೀನು ಒಬ್ಬಳನ್ನ ಬಿಟ್ಬಿಟ್ಟು ಹೋಗೋಳಲ್ಲೇ?
ಓ ಇವಳು ಸಂಡಿಗೆ ಅವಳೆ ಅದಕ್ಕ ಹ್ಮ್. ಸರಿ ಬಾ ಒಳಗೆ ತಿನ್ನಕ ನಾನು ಕೊಡ್ತೀನಿ. ಕುಲಿ ಕುಲಿ ಇಲ್ಲ ನಿಪ್ಪಟ್ ಮಾಡಿದ್ದೀನಿ ಕೊಡ್ತೀನಿ ಬಾರೆ. ಬಾ ಅದೇ ಅದೇ ಅದೇ. ಓ ಈಗ ಬಂದಿದ್ಯಲ್ಲ, ಏನಕ್ಕೆ ಇತ್ತು ದೊಡ್ಡದು? ಅಯ್ಯೋ ಇನ್ನ ದೊಡ್ಡದು ಕೊಟ್ಟಿದ್ರು ಪರವಾಗಿಲ್ಲ ಅತ್ತೆ, ಇದು ಚಿಕ್ಕದಾಯ್ತು. ಅಯ್ಯ ನಾನು ನೀನು ತೂತಂಬೋದು ಅಷ್ಟು ದೊಡ್ಡದಾಗಲ್ಲೇ. ಇರ್ಲಿ ಬಿಡತ್ತೆ, ಇದನ್ನ ಎತ್ಕೊಂಡೋಗಿ ಒಳಗೆ ತಿನ್ನತ್ತೆ. ನಿಮ್ಮ ಅಮ್ಮನ ಯಾವಾಗ ಕೊಡ್ತಾಳೆ ನನ್ನ ಮಗಳು ಅಂತ ಹೇಳ್ತಾವಳೆ. ಯಾವಾಗ ಕೊಡ್ತೀಯ ನೀನು? ಅಯ್ಯ ನನಗೆ ಬೇಕಮ್ಮ, ಇರ್ಲಿ ಬಿಡು. ಏನು ಆಸ್ತಿ ಕೇಳಿದ್ನ? ಇದೊಂದು ತಾಮ್ರ ದಂಡ, ಇರ್ಲಿ ಬಿಡು. ಇಲ್ಲ ಬಿಡು, ನಂಗೆ ಬೇಕು ಅಂತ ಹೇಳಕ ಇಲ್ಲ ನಮ್ಮ ಅಮ್ಮಂತ. ನೀನೇ ಹೇಳೋಗು. ನಿನ್ನ ಮಗಳಿಗೆ ನನ್ನ ಹೆಣ್ಮಗು ಆದ್ರೆ ಹಿಂಗೆ ಬಗ್ಗಿ ಕೂಡ ನೋಡಲ್ಲಂತೆ ನಿಮ್ಮ ಅಮ್ಮನು. ಹಂಗೆ ಹೇಳ್ತಾವಳಮ್ಮ ನಂಗೆ ಕೂಡ. ಏನ ತಡಿಗೆ? ನಾನು ಇಟ್ಕೊಂಡು ಏನು ಕಾರುಣ್ಯ ಮಕ್ಕ ನೋಡ್ತಾ ಇದ್ರೆ ಹೆಣ್ಣು ಮಗು ಆಗಂಗದಲ್ಲ ಅಜ್ಜಿ ಅಂತ ನಾನಂದ್ರ ಹೆಣ್ಣು ಮಗುವ ಆಗ್ಲಿ ನಾನು ಹಿಂಗೆ ಬಗ್ಗಿ ಕೂಡ ನೋಡಲ್ಲ, ಮನೆಗೆ ಕೂಡ ಕರ್ಕೊಂಬರಲ್ಲ ಅಂತ ಹೇಳ್ತಾವಳೆ ನಿಮ್ಮ ಅಮ್ಮನು. ದೇವ್ರಣೆಗುನು ಅಂದೇಳೇನು ನಮ್ಮ ಅಮ್ಮನು? ನಮ್ಮ ಅಮ್ಮನ ಅಂದೆಲ್ಲ ಹೇಳಲ್ಲ. ತಾಳುಣ್ಯ ಅನ್ನಡ ಇಚ್ಛ ನಮ್ಮ ಅಮ್ಮಂತ. ನೀನು ಏನೇನೋ ಯೋಬರ ಕಲ್ಲಿರಲೇ ನೀನ್ ತಡಿಲ್ಲ. ಅಯ್ಯೋ ನನ್ಗೇನು ತಿಳಿಯೋದಮ್ಮ, ನಿಮ್ಮ ಅಮ್ಮನ ಹೇಳಿದಕ್ಕೆ ನಾನು ಬಂದು ನಿಂಗೆ ಕೇಳ್ತಾ ಇರೋದು. ನಾನು ಸುಳ್ಳು ಹೇಳ್ತೀನತ್ತೆ. ಮವ ನೋಡ್ ಮವ ಹೆಂಗೆ ಹೇಳ್ತಾವಳೆ ನಮ್ಮತ್ತೆ. ನಿಮ್ಮತ್ತೆ ಊಟದ ಮನೋರಂದ್ರ ಪ್ರಾಣ ಕೊಡ್ತಾಳಮ್ಮ. ಅವ್ರು ನಿಜವಾಗಿ ಮಾತಾಡಿದ್ರು ಮಾತಾಡಿಲ್ಲ ಅಂತಾಳೆ ಹೇಳಿದ್ಲು ಮವ. ನಂಗೆ ಕೂಡ ಅಂಬುಜಮ್ಮನು ಹೆಣ್ಣು ಮಗು ಏನಾನ ಆದ್ರೆ ನಾನು ಆ ಕಡೆ ತಲೆಗೆ ಕೂಡ ಮಾಡ್ಕೊಳಲ್ಲ. ಅವಳನ್ನ ನಾನು ಕರ್ಕೊಂಡ್ ಬರೋದೇ ಇಲ್ಲ. ಗಂಡು ಮಗು ಆಡ್ಲೇಬೇಕು, ಹೆಣ್ಣು ಮಗು ಆದ್ರೆ ನಾವು ಯಾರು ಹೋಗೋದೇ ಇಲ್ಲ ನೋಡಕ್ಕಂತ ಹೇಳಿದ್ಲು. ತಿರ್ಗಾ ಇವಾಗ ಬಂದು ನಮ್ಮ ಅತ್ತೆ ಕೇಳ್ತಾ ಇದ್ರು ಹಿಂಗೆ ಮಾತಾಡ್ತಾವಳೆ. ಹೇಳಿದ್ನಲ್ಲ ಊಟದ ಮನೆಯವರು ಏನು ಮಾಡಿದ್ರು ಇವಳಿಗೆಲ್ಲ ಒಳ್ಳೇದೇ. ಯಾಕೆ ನಾವು ಹಂಗೆಲ್ಲ ಮಾತಾಡ್ತಾ ಇದೀಯ ನೀನು ಅಂತ ಇವಾಗ ಚೆನ್ನಾಗಿ ಸುಳ್ಳು ಹೇಳ್ತಾವಳ. ಹಾಂ ಅಲ್ಲ ನಿಮ್ಮ ಅಮ್ಮನ ಎಂಥ ಮಾತು ಮಾತಾಡವಳೆ ನೋಡ್ದ ಸರಸ್ವತಿ. ಹಾಂ ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು ಬೇಡ ಬೇಡ ಅವ್ರ ಸಂಬಂಧ ಬೇಡ ಅಂತ. ನಗು ಇವಳು ಮಾತು ತೇಬರ ನೀನು. ಇವಳು ತಣ್ಣಿ ಕೆತ್ತಡ ಮಾತನ್ನೋರವಳು ಇವಳು ಮಾತು ತೇಬರ ನೀನು ಕಲ್ಲಿರಿರು ನಗು. ಇಲ್ಲ ಮವ ನಿಜವಾಗ್ಲೂ ಹೇಳಿದ್ಲು. ಕಾರುಣ್ಯಕ ಏನಾದರೂ ಹೆಣ್ಣು ಮಗು ಆದರೆ ನಾನು ಆ ಕಡೆ ತಲೆ ಕೂಡ ಮಲ್ಕೊಳಲ್ಲೇ. ಅವಳು ನಮ್ಮನೆಗೆ ಬೇಕಾಗೇ ಇಲ್ಲೇ, ಗಂಡು ಮಗು ಯಾರಾಗಿದ್ರೆ ಇರಲಿ ಅಂತ ಹೇಳಿದ್ಲು. ನಿಜವಾಗ್ಲೂ ನನ್ನ ಮಗಳ ಜೀವನ ನೀನೇ ಹಾಳು ಮಾಡಿದ್ದು ಸರಸ್ವತಿ. ದೇವರಣೆಗೂ ನನ್ನ ಮಗಳ ಜೀವನ ನಾನು ಅರ್ಥ ಮಾಡಿಬಿಟ್ಟೆ ನೀನು. ನೋಡ್ದಾ ನಿಮ್ಮ ಅಮ್ಮ ನಿನ್ನ ಮುಂದೆ ಒಳ್ಳೆ ಮಾತು ಮಾತಾಡ್ತಾಳೆ, ಹಿಂದೆಗಡೆ ಎಂಥ ಮಾತು ಮಾತಾಡ್ತಾಳೆ ನೋಡ್ದಾ. ಬೇಕಾಗಿತ್ತ ಇದೆಲ್ಲ ನನ್ನ ಮಗಳ್ಗ? ಬೇಕಾಗಿತ್ತ ಸರಸ್ವತಿ ಇದೆಲ್ಲನೂ ನನ್ನ ಮಗಳ್ಗ? ರಾಣಿ ಇದ್ದಂಗಿದ್ಲು, ಅವಳು ಬಾಳೆ ಹಾಳು ಮಾಡಿಬಿಟ್ಟಲ್ಲ ನೀನು. ಅಯ್ಯೋ ನಗು ನೀನು ಕಲ್ಲಿರಿರು ನಗು. ಅವಳು ಮಾತು ತೇಬರ ನೀನು. ಮುಚ್ಚು ಬಾಯಿ, ಈ ಮಾತು ಬರ್ತೈತೆ ಅಂತ ನಾನು ಯಾವಾಗೂ ಅನ್ಕೊಂಡೆ. ಮಂಚಾಗಿ ಅನ್ಕೊಂಡೆ, ನಿನ್ನ ಮುಂದೆ ಹೇಳಿಲ್ಲ ಅಷ್ಟೇ. ನಿಮ್ಮ ಅಮ್ಮ ನೋಡಕ್ಕೆ ಹಂಗಿರೋದು. ಏಯ್ ಓಯ್ ನಮ್ಮ ಅಮ್ಮನ ಕಕೊಂಬತ್ತೀನಿ ನಾನು. ನಮ್ಮ ಅಮ್ಮನ ಅನ್ನಲ್ಲ ಇಲ್ಲ ತೇಳ್ಬಿಟ್ಟು ಕಕೊಂಬತ್ತೀನಿ. ಆಮೇಲೆ ನಿಂಕ ಗಾತಾಡ ಬಿಟ್ಟೋದ್ ನಾನು. ನೋಡ್ದಮ್ಮವ ಏನೋ ಅಯ್ಯೋ ಪಾಪ ಅಂತ ನನ್ನ ಮನ್ಸಾಗಿನ ಮಾತು ಹೇಳಿದ್ರೆ ಇವಾಗ ನಂಗೆ ಅಮ್ಮಂತ ಜಗಳ ತಂದಿಕ್ತೀನಿ ಅಂತ ಹೇಳ್ತಾ ಇರೋದು ಅತ್ತೆ. ಈ ಮಾತು ಎತ್ಕೊಳಕ್ಕೆ ಅಲ್ಲಿ ಹೇಳೋದು, ಆಯಮ್ಮನ ಇಲ್ಲಿಗೆ ಬರೋದು, ನಾನು ಹಂಗನ್ನ ಹಿಂಗನ್ನ ಅನ್ನೋದು ಇದೆಲ್ಲ ಬೇಕೇನ್ಮವ? ನಮ್ಮ ಮಾತನ್ನ ನಮ್ಮ ಮನ್ಸಾಗ ಇಟ್ಕೊಂಡ್ರೆ ಆಗಲ್ಲ. ಹಾಗಾದ್ರೆ ನೀನು ಮುಂತಾಗ ಇಟ್ಕೊಳ್ಳೋದು ನಮ್ಮ ಹತ್ರ ಯಾಕೆ ಹೇಳ್ದೆ ನೀನು? ಬಾಯಿ ತಂದು ಹಿಡಿಬೇಕಾಯ್ತು ನೀನು. ಯಾಕೆ ಹೇಳ್ದೆ ನೀನು? ಸರಸ್ವತಿ ಸುಮ್ಮನೆ ಇರ್ಬೇಕು ನೀನು. ಯಾಕೆ ತುಮ್ಮನೆ ಹಿಡಿಯಕು? ನಮ್ಮ ಅಮ್ಮನ ಯಾಕೆ ಅನ್ಯಕ ಆ ಮಾತ ನನ್ನ ಮೊದಲನ್ನ ಇವಾಗ ತೇಲಿತ್ತು. ನನ್ನ ಮೊದಲು ನನ್ನ ಮನೆಗೆ ವಾಪಸ್ಸು ಕಕೊಂಬತ್ತೀನಿ. ಬೇಕಾ ಇಲ್ಲ ಅವಳ ಮನೆಗಿರೋದು ನನ್ನ ಮೊದಲು. ಹೆಣ್ಣು ಮಗು ಆಡೆ ಬೇಡ ಅವಳು ನಮ್ಮ ಮನೆಗೆ ಬಡೋದು ಅಂತ ನಮ್ಮ ಅಮ್ಮನ ಅಚ್ಚೆಲ್ಲ ಮಾತಾಡಿರೋವಾಗ ನಾನಾಗ ಬಿಡಕು ನಗು. ನನ್ನ ಮಗಳನ್ನ ಕಕೊಂಬತ್ತೀನಿ ನಾನು. ಮವ ನೋಡ್ದೇನು ಮವ ಎಂತ ಕೆಲಸ ಮಾಡ್ತಾವಳೆ? ಇದನ್ನೇನು ದೊಡ್ಡದು ಮಾಡ್ಬೇಕೇನು ಮವ? ಮಂಚಾಗ ಇಟ್ಕೊಂಡ್ರೆ ಆಗಲ್ಲೇನು ಮವ? ಹೋಗ್ಲಿ ಸುಮ್ಮನೆ ಚರನೆ, ಕೇಳಿ ಸುಮ್ಮನೆರು. ಕೇಳ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಬರ್ಲಿ ಸುಮ್ಮನೆರು. ಅಯ್ಯೋ ಇನ್ನು ಅಕ್ಕಪಕ್ಕದವರೆಲ್ಲ ಅನ್ಕೊಂತಾರೆ ಮಗಳನ್ನ ಅಳಿನ ಮನೆಗೆ ಇಟ್ಕೊಂಡವಳೆ, ಸೊಸೆನ ಮಗನ ಬೀದಿಗೆ ಬಿಟ್ಟವಳೆ ಅಂತ. ಅದೆಲ್ಲ ಅನ್ಸ್ಕೊಬೇಕಾ? ನೋಡು ಅವನು ದುಡ್ಕೊಂಬಂದು ಹಾಕ್ತಾನೆ, ನೀನು ಆರಾಮಾಗಿ ಮನೆಗಿದೆಯಾ ಇರು. ಹೋಗಿ ಸರಸ್ವತಿ, ನನ್ನ ಮಗಳನ್ನ ಇವಾಗ ನಿನ್ನ ಮನೆಗೆ ಕರ್ಕೊಂಬ. ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನ ಸಂಬಂಧ ನಮಗೆ ಬೇಕಾಗಿಲ್ಲ. ಇನ್ಯಾವತ್ತು ನೀವು ನಮ್ಮನೆ ಬಾಗಿಲಿಗೆ ಬರಬೇಡ್ರಿ, ನಾವು ನಿಮ್ಮನೆ ಬಾಗಿಲಿಗೆ ಬರಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಕಾರುಣ್ಯನ ಕರ್ಕೊಂಬೋಗು. ಹೋಗು ಕರ್ಕೊಂಬೋಗು, ನಮ್ಮ ಮಗು ನಮ್ಮ ಮನೆಗೆ ಇಲ್ಲಿ ಹೋಗು. ನೋರೇ ನಿನ್ನಂತೂ ಸುಮ್ಮನೆ ಬಿರಲ್ಲ ನಾನು. ಬಿರಲ್ಲ ನೋತಾಡು. ನಮ್ಮ ಅಮ್ಮನ ಏನೋ ನಾನು ಆ ಮಾತು ಅನ್ನಿಲ್ಲಲೇ ಅನ್ನಬೇಕು. ನಿಂಗೆ ದುಡ್ಡಿರ್ಕೊಂಡು ಹೆಂಗ್ ಹೊರಿತೀನಿ ನಂಗೆ. ಕಾರುಣ್ಯನ ಕರ್ಕೊಂಬ. ಕಕೊಂಬತ್ತೀನಿ. ಅಂಡ ಇಸ್ಕೊಂಬನ್ನ ಹೋಗಿ ಅಲ್ಲಿರೋ ನಿಧಿನೆಲ್ಲ ತುಂಬ್ಕೊಂಬಂದು ಮನೆಗೆ ಇಟ್ಕೊಳ್ಳೋದು ಬಿಟ್ಬಿಟ್ಟು ಇದ್ಯಾವುದು ಅದೇನೋ ದಾರೆ ಹೋಗೋ ಮಾರಮ್ಮ ಮನೆಗಂಟ ಬಂದು ಹೋಗಮ್ಮ ಅಂದಂಗೆ ಆಯ್ತಲ್ಲ. ಇವಾಗ ನಮ್ಮ ಅತ್ತೆ ಹೋಗಿ ಅವಳು ಕೇಳಿದ್ರೆ ಅಮ್ಮಗೆ ಮೊದಲೇ ಊರು ಬಾಯಿ ನನ್ನೇನು ಸುಮ್ಮನೆ ಬಿಡ್ತಾಳ? ಮಗಳು ಹಂಗೆ ಕೇಳಿದ ತಕ್ಷಣ ಓಡ್ ಬಂದು ನಾನು ಜುಟ್ಟಿರ್ಸ್ಕೊಂಡು ಅಪ್ಪನಾಡ್ಸಕ್ಬಿಡ್ತಾಳೆ. ಏನಪ್ಪ ಮಾಡೋದು? ಹಾಂ ಬಾಗಿಲು ತೆಗೆದ್ಬಿಟ್ಟು ಅಲ್ಲಿ ನಿಧಿ ಅದಲ್ಲ ಅಲ್ಲೋ ಕಲೀರ ಕುತ್ಕೊಂಡ್ಬಿಡ್ತೀನಿ. ಅದೇನೇನು ಆರ್ಭಟ ಮಾಡ್ತಾರೋ ಮಾಡಲಿ, ಈ ಕಡೆಯಿಂದ ಚಿಲ್ಕ ಹಾಕೊಂಬಿಟ್ಟು ಅಲ್ಲೇ ಬಂದು ಊಟ ಮಾಡ್ಕೊಂಡು ಅಲ್ಲೇ ಒಂದು 3 ದಿವಸ ಇದ್ಬಿಡ್ತೀನಿ. ನಮ್ಮ ಯಜಮಾನ್ ಇವಾಗ ಹೆಂಗೂ ಪರೀಕ್ಷೆ ಟೈಮ್ಗಳು ಮನೆಗೆ ಬರಲ್ಲ, ಅಲ್ಲೇ ಸ್ಕೂಲಾಗೆ ಇರ್ತಾನೆ. ನಾನು ಇದೆಲ್ಲ ಅಷ್ಟು ತಣ್ಣಗಾಗೋವರೆಗೂ ಒಳಗೆ ಕುತ್ಕೊಂಡ್ಬಿಡ್ತೀನಿ.
ಇಲ್ಲ ಅಂತಂದ್ರೆ ಅಂಬುಜಮ್ಮನನ್ನ ಅವನ ಗತಿ ಇಟ್ಬಿಡ್ತಾಳೆ ಅಷ್ಟೇ. ಅಮ್ಮ ಈ ಅಂಡ ಎಷ್ಟು ಕಾದೆ. ಶರಣ್ಯ ಶರಣ್ಯ, ಓ ನಮ್ಮ ಮಾವನೇ ಹಿಂಗ್ ಬಿಡ್ಕೊಂತವನೆ. ಏನ್ ಮಾವ? ಅವಳು ಕರ್ಕೊಂಬತ್ತಾಳೆ ಬಾ ಕಾರುಣ್ಯನ. ಅಯ್ಯೋ ಇಲ್ಲ ಮಾವ, ನಂಗೇನೋ ತಲೆನೋಯ್ತದ, ನಾನು ಮಲ್ಕೊಬೇಕು. ಆ ಅಮ್ಮನ್ ಬಂದು ಬಾಯಕ್ ಬಂದಾಗ ಮಾತಾಡ್ತಾಳೆ ಬಾ, ಹೇಳ್ ಬಾ. ನೀನು ಹೇಳಿಲ್ಲ ಅವಾಗ ನಾನು ಮುಂದೆ ಅಂತ ಹೇಳ್ ಬಾ. ನನ್ ಕೆಲ್ಸ ಅದೇ. ಆ ಅಮ್ಮನು ಬರ್ಲಿ ಅವಾಗ ಬರ್ತೀನಿ. ಹ್ಞೂ ಸರಿ. ಈ ಅಂಡ ಎಷ್ಟು ಕಾದಪ್ಪ. ಈ ಬಾಗ್ಲು ತೆಗೇನ ತಡಿ. ಎಲ್ಲ ತುಂಬ್ಕೊಂಡ್ಬಿಡ್ಬೇಕು. ತುಂಬ್ಕೊಂಡು ಒಳಗೆತ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಅಲ್ಲ, ನಾನಿರೋ ಮನೆಗೆ ಇಷ್ಟು ನಿಧಿ ಐತೆ ಅಂತ ನನ್ಗೆ ತಿಳಿಯೋದು ನೋಡು. ತಿಳಿದಿದ್ರೆ ನಾವು ಅಮ್ಮನವರು ಈ ನಡುವೆ ಕಷ್ಟಗಳು ಅಂತಾರೆ. ಅವ್ರಿಗೂ ಒಂದು ಮೂಟೆ ಕಟ್ ಕಳಿಸ್ತಾಯಿದ್ನಾ, ನಾನೊಂದಷ್ಟು ಎತ್ಕೊಂಡು ಹೋಗ್ತಾಯಿದ್ನಾ. ರಾತ್ರಿ ಎಲ್ಲ ಎತ್ಕೊಂಡೋಗಿ ಬೆಳಕಾಗೋಗ್ಬಿಟ್ಟಿಗೆ ನಾವೆಲ್ಲ ಕೋಟ್ಯಾಧೀಶ್ವರ ಆಗ್ಬಿಡ್ತಾಯಿದ್ರಾ. ಅಯ್ಯೋ ಎಂಥ ಅವಕಾಶ. ಎಲ್ಲ ಬಾಸ್ಕೊಂತೀನಿ ನೋಡಿ ಇವಾಗಿರೋ ನಿಧಿನ. ಅಯ್ಯೋ ಎಷ್ಟೊಂದು ನಿಧಿ ಇತ್ತಿಲ್ಲ. ಏನಾಯ್ತು? ಇದೇನು ಬರೀ ಮೊನ್ನೆ ಅದೇ ಇಲ್ಲೆಲ್ಲ ಇತ್ತಲ್ಲ. ನಾನು ನೋಡಿದಾಗ ನಾನೇನೋ ಬೇರೆ ದಾರಿಗೆ ಬಂದ್ಬಿಟ್ಟ ಏನೋ. ಇಲ್ಲೂ ಏನೂ ಇಲ್ಲ, ಬರೀ ಮಣ್ಣುಗಟ್ಟಿಗೆ. ಇಲ್ಲೂ ಏನಿಲ್ಲ, ಆಕಾಶ ಕಾಣಿಸ್ತದೆ. ಅಯ್ಯೋ ಭಗವಂತ, ನಾನೇನೋ ಬೇರೆ ಜಾಗಕ್ಕೆ ಬಂದ್ಬಿಟ್ಟ ಹೆಂಗೆ? ಅಲ್ಲಿ ಹೋಗಿ ನೋಡ್ತೀನಿ ತಡಿ. ಇಲ್ಲೂ ಏನೂ ಇಲ್ಲ. ಇದೇನಿದು? ಒಂದು ಗುಡ್ಡ ಆಯಿತು. ನಾನು ಇಲ್ಲೇ ನೋಡ್ಕೊಂಡೋಗಿದ್ದು, ಇಲ್ಲೇ ನಿಧಿ ಇತ್ತಿತ್ತು. ತಾತನ ಅಪ್ಪನ ಇಲ್ಲೇ ನಿಂತ್ಕೊಂಡಿದ್ದು ನಾನು ನೋಡಿದ್ದೀನಿ. ಇಲ್ಲೆಲ್ಲ ನಿಧಿ ಇತ್ತು. ಇಲ್ಲಿ ಮಧ್ಯದಾಗೆ ದೇವ್ರದ್ದು ವಿಗ್ರಹ ಇತ್ತು, ನಾಗಪ್ಪಂದು. ನಾನೇ ನೋಡಿದ್ದೀನಿ. ಇಷ್ಟು ಬಿರಿನ ಯಾರು ಎತ್ಕೊಂಡು ಹೋಗ್ಬಿಟ್ರು? ಅಯ್ಯೋ ಇದೇನು ಇಷ್ಟು ತಪ್ಪ ಹೋಗ್ಲವೇ. ಅಯ್ಯೋ ಅಯ್ಯಮ್ಮ, ಏನು ಮಾಡಿದ್ವಿ ಇವಾಗ? ಎಲ್ಲಿಂದ ಬಂದ್ವಿ ಯಾವಾಗಲೂ? ಅಯ್ಯೋ ಇವೇನೇನ ಕಚ್ಚಿದ್ರೆ ನಾನು ಸತ್ತೆ. ಅನ್ನ ಇವಾಗ ನಿಧಿ ಎಲ್ಲ ಹೊಂಟೋಯ್ತಲ್ಲ. ಶ್ ಅಲ್ಲೇನೋ ಒಂದು ದಾರಿ ಕಾಣಿಸ್ತದೆ, ಅದ್ರೊಳಗೆ ಹೋಗ್ಬಿಟ್ಟು ಬರ್ತೀನಿ ತಡಿ. ಅಲ್ಲೇನೋ ಆಯ್ತಾ ನಿಧಿ ಹೆಂಗೆ? ಅಲ್ಲ ಯಾಳದ ಅವುಗಳು ಅದೆಲ್ಲಿಂದ ಬಂದ್ವು? ಅಯ್ಯೋ ಎಂಥ ಕೆಲಸ ಆಗೋಯ್ತು. ಅಲ್ಲ ಇಷ್ಟು ಬಿರಿನ ನಿಧಿ ಎತ್ತೋಗ್ಬಿಡ್ತು. ಬಾಧೆ ಬಿಟ್ಟು ಒರ್ಲಾಡ್ತಿರ ಅಂಡನ ಒತ್ಕೊಂಡ್ಬಂದೆ. ನಿಧಿ ಎಲ್ಲ ಮಾಯ ಆಗೋಗ್ಬಿಡ್ತಲ್ಲ, ಏನು ಮಾಡೋದು? ಏನದು ಬಾಗಿಲು ಶಬ್ದ ಆಯ್ತು? ಅಯ್ಯೋ ಬಾಗಿಲು ಹಾಕೊಂಡ್ಬಿಟ್ಟದೆ. ಬಾಗಿಲು ಯಾರು ಹಾಕೊಂಡಿದ್ವಾ? ಆ ತಲೆಬಾಗ್ಲು ಹಾಕಿದ್ನಲ್ಲ, ಯಾರು ಒಳಗೆ ಬರೋಕ್ಕಾಗಲ್ಲ. ಇದ್ಯಾಕ ಬಾಗಿಲು ಹಾಕಿರೋದು? ಅದೇ ಮಾವ. ಅಯ್ಯೋ ಇವು ಸಿಜಂತುಗಳು ಬರವೆ, ನಾನು ಎಲ್ಲಿಗೆ ಹೋಗೋದು? ಅಲ್ಲ ಇಷ್ಟು ಬಿರಿ ನಾನು ನಿಧಿ ಅನ್ಸಾಕ್ಸ್ಬಿಟ್ಟವನೆ ಆ ತಾತನು. ಏನೂ ಇಲ್ಲ. ಇದು ನೋಡು, ಮಳೆ ನೀರು ಹರ್ಕೊಂಡು ಹೋಗೋದೆ ಮಣ್ಣುಗಳು. ಅಯ್ಯೋ ಇಷ್ಟು ಬಿರಿನ ಅಷ್ಟು ನಿಧಿನ ಸಾಕ್ಸಕತ್ತದ? ಬರೀ ಮೊನ್ನೆ. ಇಲ್ಲೂ ಏನೂ ಇಲ್ಲ. ಅಯ್ಯೋ ಇಲ್ಲಿ ಯಾವುದೋ ಆಗೋಗ್ತದೆ. ಅಯ್ಯೋ ಬಾಗಿಲು ಹಾಕೊಂಡ್ಬಿಟ್ಟದೆ. ನಾನು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಏನು ಮಾಡೋದು? ಎಂಥ ಕೆಲಸ ಆಗೋಯ್ತು. ಎಲ್ಲಾದ್ರಲ್ಲಿರುವೆ ಬಿಟ್ಕೊಂಡು ಅಂದಾಗ ಆಯ್ತಲ್ಲ. ಆ ಕಡೆಗೆ ಹೋದ್ರೆ ಆ ಅಂಬುಜಿ ಬಂದು ಸಾಯ್ತಾಳೆ. ಇಲ್ಲ ಇದ್ರೆ ಯಾವಾಗ ಸಾಯ್ಸಾಗ್ತವೆ. ನಾನೇನು ಮಾಡೋದು? ನಿಧಿ ಎಲ್ಲ ಯಾರು ಎತ್ಕೊಂಡು ಹೊರಟೋದ್ರು? ಇಷ್ಟು ಬೇರೆ ನಾವು ಮುಸ್ಲೋನ್ ನಿಧಿ ಎಲ್ಲ ಸಾಗಿಸ್ಬಿಟ್ಟವನ. ಅದು ಎತ್ತು ಸಾಗಿಸ್ಬಿಟ್ಟ ಮುಸ್ಲೋನು. ಯಾವಾಗಲೆಲ್ಲ ನನ್ನ ಹೆಸರಿಗೆ ಬರ್ತಾವೆ. ಅಯ್ಯೋ ಅಲ್ಲಿಂದ ಒತ್ಕೊಂಬನ್ನಲ್ಲಪ್ಪ ಅಂಡನ, ಏನು ಮಾಡೋದು? ನಿಧಿ ಆಗ್ತಾಯ್ತು. ನಿಧಿ ಮವ ಹಾಳಾದನು. ಕೇಳ್ಸಂಗೆ ಇಲ್ಲ ಈ ಮುಂಡೆ ಮಗನ ಕಾಲೇ. ಮವ ಕಾಪಾಡು ಮವ ನನ್ನನ್ನು, ಇಲ್ಲಾಂದ್ರೆ ಯಾವಾಗಲೂ ಕಚ್ಚಿ ನನ್ನನ್ನು ಸಾಯ್ಸಾಕ್ಬಿಡ್ತವೆ ಮವ. ಅಯ್ಯೋ ಇವನು ಹೊಟ್ಟೋಗ ಹೋಗು. ಯಾರಾದರೂ ಕಾಪಾಡ್ರಿ. ಅಲ್ಲಿಂದ ಅಂಡ ಎತ್ಕೊಂಬನ್ನಿ. ಅಂಡ ತುಂಬ್ಕೊಂಡು ಮನೆಗೆ ಇಟ್ಕೊಳ್ಳೋಣ. ಬೇಕಾದಾಗ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋಣ ಅಂತ. ಇಲ್ಲಿ ನೋಡಿದ್ರೆ ಮೊನ್ನಗಡೆ ಏನೂ ಇಲ್ಲ. ಎಷ್ಟು ನಿಧಿ ಇತ್ತು ನಾನು ಬಂದು ನೋಡಿದಾಗ, ಒಂದು ಚೂರು ಏನೂ ಇಲ್ಲ. ಯಾವಾಗಲೂ ನೋಡಿದ್ರೆ ಹಿಂಗೆ ಸಾಯ್ತವೆ ಇಲ್ಲಿ. ಚರಣ್ಯ ಮವ ಇಲ್ಲಿದ್ದೀನಿ ಬಾ ಮವ. ಆವಾಗ ಮನೆ ಕೂತ್ಲ ಎತ್ತೊಳ್ಟೋಗ್ಬಿಟ್ಲ. ಮವ ಇಲ್ಲಿದ್ದೀನಿ ಬಾ ಮವ. ಬಾಗಿಲು ಬೇಡ ಪಡ್ಕೊಂಡ್ಬಿಟ್ಟದಲ್ಲಪ್ಪ, ಏನಪ್ಪ ಮಾಡೋದು ಭಗವಂತ? ಈ ಬಾಗಿಲು ನೋಡಿದ್ರೆ ದುಡು ಅಂತ ಹಾಕೊಂಡ್ಬಿಟ್ಟದ ಬಾಗಿಲು. ಏನು ಮಾಡೋದು? ಒಳ್ಳೆ ಕೆಲಸ ಆಗೋಯ್ತಲ್ಲ. ಮುಂದುವರಿಯುವುದು